ನಮಸ್ತೆ. ಇದು ಬ್ಯಾಲೆನ್ಸ್ ಎನರ್ಜಿ, ಹೆಂಗೆ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳೋದು ಎನ್ ಎನರ್ಜಿನ ಅಂತ. ಇದೆಲ್ಲ ಫೆಮಿನೈನ್ ಸೈಡು, ಇದೆಲ್ಲ ಮಸ್ಕ್ಯುಲಿನ್ ಸೈಡು. ಇದೆಲ್ಲ ಅಂದ್ರೆ ಸ್ತ್ರೀ ತತ್ವನ ಪ್ರತಿನಿಧಿಸುತ್ತೆ. ಇದೆಲ್ಲ ಪುರುಷ ತತ್ವನ, ಅಥವಾ ಇದು ಪ್ರಕೃತಿನ, ಇದು ಪುರುಷನ, ಅಥವಾ ನೀವು ಹೇಗ್ ಬೇಕೋ ಹಾಗೆ ಅದನ್ನ ಮಾಡ್ಕೊಬಹುದು. ಇದು ಫ್ಲೈಯಿಂಗ್ ಬರ್ಡ್ ಅಂತ. ಇದನ್ನ ನಾವು ಇವಾಗ ನಾವು ಏನೋ ಹಾರ್ಲಿಕ್ಕೆ ಅಥವಾ ಏನೋ ಸಾಧನೆ ಮಾಡ್ಲಿಕ್ಕೆ ಏನೋ ಒಂದಕ್ಕೆ ಅಡ್ಡಿ ಆಗ್ತಿದ್ರೆ ಅದರಿಂದ ನಾವು ಹೆಂಗೆ ಆ ಪರಿಸ್ಥಿತಿಯಿಂದ ಹಾರ್ಕೊಂಡು ಹೊರಗೆ ಹೋಗೋದು. ಇವಾಗ ನಡಿಲಿಕ್ಕೂ ಆಗ್ತಿಲ್ಲ, ದಾಟ್ಲಿಕ್ಕೂ ಆಗ್ತಿಲ್ಲ ಅಂದ್ರೆ ನಮ್ಮನ್ನ ಏನ್ ಸ್ಟಕ್ ಮಾಡ್ತಿದೆ ಅಂತ ನೋಡೋಣ. ಇಲ್ಲಿ ಇದು ಫಸ್ಟು, ಇದು 2, ಇದು 3, ಇದು 4, ಇದು 5, ಇದು 6, ಇದು 7 ಅಂತ ಹೀಗಿರುತ್ತೆ ಕಾರ್ಡ್ಸು. ನೋಡೋಣ ಬನ್ನಿ ಮೊದಲು ಏನಿದೆ ಅಂತ. ನೋಡಿ, ಹೈ ಪ್ರಿಸ್ಟೆಸ್ ಬಹಳಷ್ಟು ಕ್ರಿಯೇಟಿವಿಟಿಗೆ ಇಲ್ಲಿ ಸಮಸ್ಯೆ ಆಗಿದೆ. ಮೊದಲನೇದು ಯಾವ್ದ್ರಿಂದ ನೀವು ಹೊರಗೆ ಬರ್ಬೇಕು ಮೊದಲು ಅಂದ್ರೆ ನೀವು ಕ್ರಿಯೇಟಿವಿಟಿ ಕಡೆ ಗಮನ ಕೊಡ್ಬೇಕು. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ, ಕ್ರಿಯೇಟಿವಿಟಿ ಕಮ್ಮಿ ಆಗೋಗಿದೆ. ಯಾರು ಇದನ್ನ ನೋಡ್ತಿದ್ದೀರೋ ಇದು ಚಕ್ರ ಬ್ಯಾಲೆನ್ಸಿಂಗ್ ಕಡೆನೂ ಆಗುತ್ತೆ, ನಮ್ಮ ಮನಸ್ಥಿತಿ ಬ್ಯಾಲೆನ್ಸಿಂಗ್ ಕಡೆನೂ ಆಗುತ್ತೆ, ನಮ್ಮ ಇನ್ನೊಂದು ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗುತ್ತೆ. ಅಗೇನ್ ಹೈ ಪ್ರಿಸ್ಟೆಸ್ ಬಂದಿದೆ. ಕೆಲವರು ಮದ್ವೆ ಆಗ್ಬೇಕು ಅನ್ಬಿಟ್ಟು ಅದ್ರ ಕಡೆನೆ ಗಮನ ಇರುತ್ತೆ, ಅದ್ರ ಕಡೆ ಸರಿಯಾದ ಏನು ಪ್ರಯತ್ನ ಇರೋದಿಲ್ಲ. ಮತ್ತೆ ಎಲ್ಲ ಬಿಟ್ಬಿಟ್ಟು ಮದ್ವೆ ಆಗ್ಬಿಡೋಣ ಇಷ್ಟೇ ಇರ್ತಾರೆ. ಅವ್ರ ಬಗ್ಗೆ ಅವ್ರ ಕೇರ್ ಇರಲ್ಲ, ಅದ್ರ ಕಡೆ ಸ್ವಲ್ಪ ಗಮನ ಇರ್ಬೇಕು. ಕೆಲವರು ಸೋಲ್ಮೇಟ್ನೆ ಮದ್ವೆ ಆಗ್ಬೇಕು ಅಂತ ಇರ್ತಾರೆ. ಅದಾಗ್ಬೇಕು ಅಂದ್ರೆ ಸ್ವಲ್ಪ ಇನ್ನರ್ ವರ್ಕ್ ಮಾಡ್ಬೇಕು. ಇನ್ನರ್ ವರ್ಕ್ ಅಂದ್ರೆ ಬೇರೆ ಏನು ಇಲ್ಲ, ನಮ್ಮನ್ನ ನಾವು ಸಮಚಿತ್ತದಿಂದ ಎಷ್ಟೇ ಯಾರು ಎಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ತಪ್ಪು ಮಾಡಿ ಬಂದ್ರು ಅವ್ರನ್ನ ಕ್ಷಮಿಸೋ ಅಂತ ಕ್ಷಮಾಗುಣ ಇಟ್ಕೊಂಡು ಮುಂದುವರಿಯೋ ಅಂತ ಮನಸ್ಥಿತಿಗೆ ಬರೋದೇ ಇನ್ನರ್ ವರ್ಕು. ಅದ್ ಬರೋದು ಅಷ್ಟು ಸುಲಭ ಅಲ್ಲ. ಎಷ್ಟೇ ಅವರು ಅವಮಾನ ಮಾಡಿದ್ರು, ಎಷ್ಟೇ ತೊಂದರೆ ಕೊಟ್ರು, ಎಷ್ಟೇ ಸಮಸ್ಯೆ ಮಾಡಿದ್ರು ಅವ್ರನ್ನ ಕ್ಷಮಿಸ್ಬಿಡೋ ಅಂತದೇ ಇನ್ನರ್ ವರ್ಕ್. ಇನ್ನರ್ ವರ್ಕ್ ಅಂದ್ರೆ ಬಹಳ ತಾಳ್ಮೆಯಿಂದ ಗಂಗೆ ಎಲ್ಲ ಪಾಪನು ತೊಳ್ಕೊಂಡು ಹೆಂಗ ಹರಿತಾ ಇರ್ತಾಳೋ ಹಾಗೆ ನಾವು ಕೂಡ ಆ ರೀತಿಲಿ ಮುಂದುವರಿಯೋದೇ ಇನ್ನರ್ ವರ್ಕ್ ಅಂತ ನಾನ್ ಅನ್ಕೊಂಡಿದೀನಿ. ಗೊತ್ತಿಲ್ಲ ಯಾರ್ಯಾರು ಹೇಗ್ ಅನ್ಕೊಂಡಿದ್ದಾರೆ ಅಂತ. ಮತ್ ಕೆಲವ್ರು ಗೌರ್ಮೆಂಟ್ ಜಾಬ್ ಬೇಕು ಅಂತ ಇದ್ದೀರಾ, ಅದಕ್ಕೆ ಅಂತಾನೆ ಇದಾಗ್ಬಿಟ್ಟಿದ್ದೀರಾ. ಮದ್ವೆ ಬೇಕು, ಗೌರ್ಮೆಂಟ್ ಜಾಬ್ ಬೇಕು. ಮತ್ತೆ ಕೆಲವರು ಟ್ರೆಡಿಷನಲ್ ಆಗಿ ಏನಾದ್ರೂ ಶುರು ಮಾಡ್ಬೇಕು, ಸಾಂಪ್ರದಾಯಿಕವಾಗಿ ಅಂತ ಅನ್ಕೊಂಡಿದ್ದೀರಾ, ಅದನ್ನು ಕೂಡ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಮತ್ತೆ ಟೀಚರ್ ಆಗಿ ಕೆಲವರು ಶಿಕ್ಷಕ ವೃತ್ತಿನ ಇರ್ಬೋದು, ಕೆಲವರು ಆಧ್ಯಾತ್ಮಿಕವಾಗಿ ಅಥವಾ ಕೆಲವರು ಟ್ಯಾರೋ ಕಾರ್ಡ್ ಮಾಡ್ಬೇಕು ಅಂತಾನೆ ಇರ್ಬೋದು. ಎಲ್ರಿಗೂ ಎಲ್ಲ ಅನ್ಕೊಂತಿದ್ದೀರಾ, ಆದ್ರೆ ಅದ್ರಲ್ಲಿ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ತನ ಅದ್ರಲ್ಲಿಲ್ಲ. ನಿಮ್ಮ ತನನ ಅದ್ರಲ್ಲಿ ತಗೊಂಬನ್ನಿ. ಎಸ್ ನೋಡಿ, ಏಂಜಲ್ ಆಫ್ ಎಕ್ಸ್ಪ್ರೆಷನ್, ಇದನ್ನೆಲ್ಲ ನಾನು ಶಫಲ್ ಮಾಡೇ ತೆಗ್ದಿರೋದು. ನಾನ್ ತೆಗ್ದಿಲ್ಲ, ಅಂದ್ರೆ ಏಂಜಲ್ಸೇ ಕೊಟ್ಟಿರೋಂತ ಕಾರ್ಡ್ಸ್ ಇದು. ನಾನು ಓನಾಗಿ ಪಿಕ್ ಮಾಡಿರೋ ಕಾರ್ಡ್ಸ್ ಅಲ್ಲ. ಮೈ ಏಂಜಲ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ನೋಡಿ, ಐ ಆಮ್ ಚಾನಲ್ ಆಫ್ ಡಿವೈನ್ ಇನ್ಸ್ಪಿರೇಷನ್. ಬಹಳಷ್ಟು ಮಾರ್ಗದರ್ಶನ ನಿಮ್ಗೆ ಒಳ ಮನಸ್ಸಿಗೆ ಭಗವಂತ ಕೊಡ್ತಾ ಇದ್ದಾನೆ. ನಿಮ್ಮ ಹಾಬೀಸು, ನಿಮಗೆ ಏನಿದೆ ಕ್ರಿಯೇಟಿವಿಟಿ, ಅದ್ರ ಕಡೆ ಗಮನ ಕೊಡಿ. ಅಫ್ಕೋರ್ಸ್ ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು, ಮ್ಯಾರೇಜ್ ಮಾಡ್ಕೊಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಟ್ಯೂಷನ್ ಅಥವಾ ಟೀಚರ್ ಆಗ್ಬೇಕು, ಏನೋ ಹೊಸದಾಗಿ ಕಲಿಬೇಕು, ಕಾಲೇಜಿಗೆ ಸೇರ್ಕೊಬೇಕು, ಓದ್ಬೇಕು, ಡಿಗ್ರಿ ತಗೊಬೇಕು, ಎಲ್ಲಾ ಮಾಡಿ. ಎಲ್ಲಾ ಮಾಡೋದ್ರ ಜೊತೆಗೆ ನಿಮ್ದೊಂದು ಐಡೆಂಟಿಫಿಟಿ, ನಿಮ್ಮ ಒಂದು ವ್ಯಕ್ತಿತ್ವದ ಪರಿಚಯ ಇರ್ಲಿ, ನಿಮ್ಮ ಕ್ರಿಯೇಟಿವಿಟಿ ಇರ್ಲಿ, ಅಲ್ಲಿ ನಿಮ್ಮ ಸೃಜನಾತ್ಮಕತೆಯ ಪರಿಚಯ ಎಲ್ರಿಗೂ ಮಾಡ್ಕೊಡಿ. ಅಫ್ಕೋರ್ಸ್ ಓದಿದ್ರೆ ಎಲ್ರು ಡಿಗ್ರಿ ಸಂಪಾದನೆ ಮಾಡೇ ಮಾಡ್ತಾರೆ. ಕೆಲ್ಸಕ್ಕೆ ಪ್ರಯತ್ನ ಪಟ್ರು ಕೂಡ ಕೆಲವ್ರಿಗೆ ಸಿಗ್ಬೋದು. ಅಗೇನ್ ಕೆಲವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಗೌರ್ಮೆಂಟ್ ಜಾಬು. ಮದ್ವೆ ಆಗಿಲ್ಲ ಅಂದ್ರೆ ನಿಮ್ ಸೋಲ್ಮೇಟ್ ಜೊತೆನೆ ನಿಮ್ಗೆ ಮದ್ವೆ ಕೂಡ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಡಿಗ್ರಿದು ಆಸೆ ಇದ್ರೆ ಅದು ಕೂಡ ಆಗುತ್ತೆ. ಆಧ್ಯಾತ್ಮಿಕವಾಗಿ ಟ್ರೆಡಿಷನಲ್ ಆಗಿ ಏನಾದ್ರು ಸಾಂಪ್ರದಾಯಿಕವಾಗಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಶುರು ಮಾಡ್ತೀರಾ. ಅಗೇನ್ ಇದನ್ನ ಯಾರು ನೋಡ್ತಿದ್ದೀರಾ ಅವರೆಲ್ಲ ಡೆಫಿನೆಟ್ಲಿ ಎಲ್ಲ ಸಂಪ್ರದಾಯಸ್ಥರೇ ಆಗಿರ್ತೀರಾ. ಸಂಪ್ರದಾಯಸ್ಥರಿಗೆ ಇದು ಜಾಸ್ತಿ ಅಟ್ರಾಕ್ಟ್ ಆಗೋದು ಅಂತ ನನ್ನ ವೈಯಕ್ತಿಕ ಭಾವನೆ. ಹಾಗಾಗಿ ಇದೆಲ್ಲ ಆಗೇ ಆಗುತ್ತೆ. ಅದ್ರ ಜೊತೆಗೆ ನೀವು ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ದ ಎಂಪೈರ್ಸ್, ಇದು
ರಾಣಿ ಕಾರ್ಡ್ ಇದ್ರಲ್ಲಿ ಇದು ಬರೀ ರಾಜಮಾತೆ ಅಂತಾರಲ್ಲ ಟ್ಯಾರೋ ಕಾರ್ಡ್ ಅಲ್ಲಿ, ಇದು ರಾಜಮಾತೆ ಕಾರ್ಡ್ ಇದ್ದಂಗೆ. ನಾವು ನಿಮ್ ಕೈಲಿ ಎಲ್ಲಾ ಪವರ್ ಇದೆ, ರಾಜಮಾತೆ ಏನ್ ಬೇಕಾದ್ರೂ ಮಾಡ್ಬೋದು, ಆ ತರ ಪವರ್ ಇದೆ ನಿಮ್ ಕೈಲಿ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೇನಿಲ್ಲಿ ರಾಜಮಾತೆ ಅಂದ್ರೆ ಬರೀ ಸ್ತ್ರೀಯರಿಗೆ ಮಾತ್ರ ಅನ್ವಯಿಸೋದಿಲ್ಲ, ಪುರುಷರಿಗೂ ಕೂಡ ಅನ್ವಯಿಸುತ್ತೆ. ಹೇಗೆ ಅಂದ್ರೆ ಪ್ರತಿ ಪುರುಷರಲ್ಲೂ ಸ್ತ್ರೀಯರಲ್ಲೂ ಕೂಡ ಇನ್ ಅಂಡ್ ಎನರ್ಜಿ ಸೇಮ್ ರೀತಿಲೇ ಇರುತ್ತೆ, ಸೇಮ್ ರೀತಿಲೇ ಅದು ಕೆಲಸ ಮಾಡ್ತಿರುತ್ತೆ. ಕೆಲವು ಸತಿ ಕೆಲವು ಪರ್ಸನಾಲಿಟಿ ಹೈ ಆಗಿರುತ್ತೆ, ಕೆಲವು ಪರ್ಸನಾಲಿಟಿ ಲೋ ಆಗಿರುತ್ತೆ. ಇದು ಇನ್ ಅಂಡ್ ಎನ್ ಎನರ್ಜಿಯ ಫೆಮಿನೈನ್ ಮೆಸ್ಕ್ಯುಲಿನ್ ಎನರ್ಜಿಯ ಸೆಂಟರ್ ಕಾರ್ಡು. ಹಾಗಾಗಿ ನಿಮ್ಮ ಸೋಲ್ಮೇಟ್ ಕಡೆನೆ ಜಾಸ್ತಿ ನಿಮ್ ಗಮನ ಇದೆ. ಅಗೇನ್ ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಲ್ಲಿ 2 ಕೀ ಇದೆ, ಕಾಣಿಸ್ತಿದೆ ಅನ್ಕೊಂತೀನಿ. ಇಲ್ಲಿ 2 ಕೀ ಇದೆ. ಈ 2 ಕೀ ಕೂಡ ನಿಮ್ಮ ಸೋಲ್ಮೇಟ್ಸ್ ಕೀ, ನಿಮ್ಮ ಒಬ್ಬರೊಬ್ರು ಹೃದಯದ ಕೀ, ನಿಮ್ಮ ಪ್ರೇಮ ಜೀವನ ತೆರೆದುಕೊಳ್ಳುತ್ತೆ, ನಿಮ್ಗೆ ಅವಕಾಶದ ಬಾಗ್ಲು ತಕ್ಕೊಳ್ಳುತ್ತೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನು, ನಿಮ್ಗಾಗಿರೋ ಬ್ಲಾಕೇಜಸ್ ಏನು, ನೀವ್ ಯಾಕೆ ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನೀವು ಅನ್ಕೊಂಡಿದ್ದು ಹೇಳಕ್ ಆಗ್ತಿಲ್ಲ ಅಂತ ಈಗ ನೋಡೋಣ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಆಗ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ನೀವು ಸ್ಪಿರಿಚುವಲಿ ಸ್ವಲ್ಪ ಟೀಚಿಂಗ್ ನ ಕಲಿಬೇಕಾಗತ್ತೆ. ಸ್ಪಿರಿಚುವಲ್ ಟೀಚಿಂಗ್ ನೋಡಿ ಕಲಿಬೇಕಾಗತ್ತೆ. ಬನ್ನಿ ನೋಡೋಣ ಇವಾಗ ಯಾರಿಗೆ ಯಾವ ಸಮಸ್ಯೆಯಿಂದ ಹೊರಗೆ ಬರ್ಬೇಕು. ಅಗೇನ್ ಇದು ಇನ್ ಅಂಡ್ ಎನರ್ಜಿ ಅಂದ್ರೆ ನಿಮ್ಮ ಅಪೋಸಿಟ್ ಪರ್ಸನ್ದು ಅಥವಾ ನಿಮ್ಮ ನೀವು ಇಷ್ಟಪಡುವಂತ ವ್ಯಕ್ತಿದ ಆಗಿ ಅಂತ ಅನ್ಕೊಂಬೇಡಿ. ಇದು ನಿಮ್ಮದೇ ಎನರ್ಜಿ. ನಮ್ಮ ದೇಹದಲ್ಲಿರುವ ಸ್ತ್ರೀ ತತ್ವ ಪುರುಷ ತತ್ವದ ಎನರ್ಜಿಸ್ ಇದು, ಅವರ ಎನರ್ಜಿಸ್ ಇದು. ಮತ್ತೆ ನಮ್ಮ ಅಪೋಸಿಟ್ದು ಅಂತ ಅನ್ಕೊಂಬೇಡಿ. ಇದು ಮೊದಲನೇದು. ಇದು 2ನೇ ಕಾರ್ಡ್ ನೋಡೋಣ ಇವಾಗ. ನಿಮ್ ಕ್ರಿಯೇಟಿವಿಟಿ ಕಡೆ, ನಿಮ್ಮ ಸೋಲ್ಮೇಟ್ ಕಡೆ, ನಿಮ್ಮ ಗೌರ್ಮೆಂಟ್ ಜಾಬ್ ಬೇಕು ಅಂತ ಏನ್ ಅನ್ಕೊಂಡಿದ್ದೀರಾ, ನಿಮ್ಮ ಸಾಧನೆಗೆ ಅಡ್ಡಿಯಾಗಿರುವಂತ ಭಯ ಏನು ಅಂತ ಈ ಕಾರ್ಡ್ ಅಲ್ಲಿ ನೋಡೋಣ. ನಿಮ್ಗೆ ಏನ್ ಅಡ್ಡಿಪಡಿಸ್ತಿದೆ? ರೀಕನ್ಸಿಡರ್ 6 ಆಫ್ ವಾಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ದಿನ ಆಗೋಯ್ತು, ಎಲ್ಲ ಬಿಟ್ಬಿಡಿ ನೋಡಿ. ಇನ್ಮೇಲೆ ನಿಮಗೆ ನಾನು ಇನ್ಕಂಪ್ಲೀಟ್ ಆಗ್ಬಿಟ್ರೆ ಅದರಲ್ಲಿ ಕಾಂಪ್ಲಿಕೇಶನ್ ಅಲ್ಲಿ, ಆ ಕಾಂಪಿಟೇಷನ್ ಅಲ್ಲಿ ನಾನು ಸೋತ್ ಬಿಟ್ರೆ, ಅದ್ರಲ್ಲಿ ನನಗೆ ಸಿಕ್ಲಿಲ್ಲ ಅಂದ್ರೆ ಸಿಕ್ಕೇ ಸಿಗುತ್ತೆ ನೋಡಿ. ಇದಕ್ಕಿಂತ ಒಳ್ಳೆ ಕಾರ್ಡ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಒಳ್ಳೆ ನೋಡಿ, ವಿಕ್ಟರಿ, ಅವಾರ್ಡ್, ರೆಕಗ್ನೈಸಿಂಗ್, ಗುಡ್ ನ್ಯೂಸ್ ಎಲ್ಲ ಇದೆ, ಕಾಯ್ತಾ ಇದೆ. ಇಲ್ಲಿ ನಿಮಗ್ ಭಯ ಬರ್ತಾ ಇರೋದು, ನನ್ ಗುಡ್ ನ್ಯೂಸ್ ಸಿಕ್ಕಿಲ್ಲ ಅಂದ್ರೆ, ನನ್ಗೆ ಆ ಕೆಲಸ ಸಿಕ್ಕಿಲ್ಲ ಅಂದ್ರೆ, ನನ್ಗೆ ನನ್ ಸೋಲ್ಮೇಟ್ ಒಪ್ಕೊಂಡ್ಲಿಲ್ಲ ಅಂದ್ರೆ, ನಮ್ ಲವ್ ಮ್ಯಾರೇಜ್ ಒಪ್ಕೊಂಡ್ಲಿಲ್ಲ ಅಂದ್ರೆ, ನಮ್ ಮ್ಯಾರೇಜ್ ನಮ್ಮ ಮನೇಲಿ ಮಾಡಿಸ್ಲಿಲ್ಲ ಅಂದ್ರೆ, ಅಥವಾ ಅವರು ನಮ್ ಸಂಪ್ರದಾಯದಂಗ ಅವ್ರ ಮದ್ವೆ ಮಾಡ್ಕೊಟ್ಟಿಲ್ಲ ಅಂದ್ರೆ, ಅಥವಾ ನಾನು ಅನ್ಕೊಂಡಿರೋ ಡಿಗ್ರಿ ಪಾಸ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಾನು ಅನ್ಕೊಂಡಿರೋದನ್ನ ಅಚೀವ್ ಮಾಡ್ಲಿಲ್ಲ ಅಂದ್ರೆ, ಬರೀ ಮಾಡ್ಲಿಲ್ಲ ಅನ್ನೋ ನೆಗೆಟಿವಿಟಿ ಅಷ್ಟೇ ನಿಮ್ಮನ್ನ ತಡೀತಾ ಇದೆ. ಅದನ್ನ ಬಿಟ್ಬಿಟ್ಟು ನೀವು ಮುಂದುವರೆದ್ರೆ ಯಶಸ್ಸು ನಿಮಗ್ ಖಂಡಿತವಾಗ್ಲೂ ಸಿಗುತ್ತೆ ನೋಡಿ. ಏಂಜಲ್ ಆಫ್ ಕ್ಲಾರಿಟಿ, ಖಂಡಿತವಾಗ್ಲೂ ನಾನು ಇದು ಓನಾಗಿ ಪಿಕ್ ಮಾಡಿಲ್ಲ, ಅದೇ ಬಂದಿರೋದು. ಕ್ಲಿಯರ್ ಕಾರ್ಡ್ಸ್ ಬಂದಿದೆ. ನಿಮ್ ಪಾತ್ ಈಸ್ ಯುವರ್ ಪಾತ್ ಅನ್ಕ್ಲಿಯರ್ ಆರ್ ಅನ್ಸರ್ಟೈನ್ ಅಂದ್ರೆ ನೀವು ಗೋ ವಿತಿನ್ ಸಿ ದ ಪಾಸಿಟಿವಿಟಿ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿಲ್ಲ ಅಷ್ಟೇ. ನಿಮ್ ಕ್ರಿಯೇಟಿವಿಟಿ ಮೇಲೆ ನಿಮಗ್ ನಂಬಿಕೆ ಇಲ್ಲ. ತುಂಬಾ ಚೆನ್ನಾಗಿದೆ ನಿಮ್ ಫ್ಯೂಚರ್ ಆಗ್ಲಿ, ನೀವು ತಗೊಳ್ಳೋ ಡಿಸಿಷನ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಗೆ ಇಲ್ಲಿ ತಡೀತಾ ಇರೋದು ಒಂದೇ ಒಂದು, ನಿಮ್ಮ ಭಯ. ಆಗಿಲ್ಲ ಅಂದ್ರೆ, ಹೋಗಿಲ್ಲ ಅಂದ್ರೆ ಇದೇ ನಿಮ್ದು. ಪ್ರಯತ್ನ ಪಟ್ರೆ ತಾನೇ ಅದ್ರ ಫಲ ಏನು ಅಂತ ಗೊತ್ತಾಗೋದು. ಅಥವಾ ಅದು ಫಲಗಳನ್ನ ನನಗ್ ಬಿಟ್ಬಿಟ್ಟು ನೀನ್ ಅದ್ರನ್ನ ಕರ್ಮ ಅಷ್ಟೇ ಮಾಡು ಅಂತ ಹೇಳ್ದಂಗ್ ಭಗವಂತ, ನೀವ್ ಅದ್ ರಿಸಲ್ಟ್ ಏನಾದ್ರೂ ಆಗ್ಲಿ ನಾ ಮಾಡ್ತೀನಿ ಅಂತ ಮಾಡಿ, ಅದ್ರಲ್ಲಿ ನಿಮ್ಗೆ 200% ಅಲ್ಲ, ಇಲ್ಲಿ ಅವರೇ ಮಾಡಿದ್ದಾರೆ 600% ನಿಮ್ಗೆ ಅದರಲ್ಲಿ ಸಕ್ಸೀಡ್ ಸಿಕ್ಕೇ ಸಿಗುತ್ತೆ. ಅದು ನೀವು ಅನ್ಕೊಂಡಿರೋದ್ಕಿಂತ ಭರ್ಜರಿಯಾಗಿ ಯಶಸ್ಸು ಸಿಗುತ್ತೆ ನಿಮ್ಗೆ. ಇಲ್ಲಿ ನಿಮ್ಮದೇ ಮನಸ್ಸಿನ ಭಯ ನಿಮ್ಮನ್ನ ಕಾಡ್ತಾ ಇದೆ. ಮತ್ತೆ ಇವಾಗ ನೋಡೋಣ ಬನ್ನಿ. ಇಲ್ಲಿ ಏನು ಸಮಸ್ಯೆ ಇಲ್ಲ, ನಿಮ್ ಮನಸ್ಥಿತಿ ಅಷ್ಟೇ ನಿಮಗ್ ಸಮಸ್ಯೆ. ನಿಮ್ಮೇಲೆ ನಿಮಗ್ ನಂಬಿಕೆ ಇಲ್ದಿರೋದೇ ಸಮಸ್ಯೆ. ಹಾಗಾಗಿ ಇನ್ನೊಂದ್ಸತಿ ಯೋಚನೆ ಮಾಡಿ ಮುಂದುವರಿರಿ. ಯೋಚನೆ ಮಾಡಿ ಅಂದ್ರೆ ಮಾಡ್ಲೋ ಬೇಡವೋ ಅಂತಲ್ಲ, ನಾ ಮಾಡೇ ಮಾಡ್ತೀನಿ ಅಂತ ಮುಂದುವರಿರಿ, ಅಡ್ಡಿ ನಿಲ್ಲಿಸ್ಬೇಡಿ ಅಂತ. ಇನ್ನೊಂದು ಅಬಿಲಿಟಿ, ಇದಕ್ಕೂ ನೋಡೋಣ. ಇವಾಗ ಹಾರ್ಲಿಕ್ಕೆ ಸೋತೋಗ್ತೀನಿ ಅನ್ನೋ ಭಯ ಅಷ್ಟೇ ಇದೆ. ಇವಾಗೂ ಕೂಡ ಇನ್ನ ನಿಮ್ಮ ಕ್ಷಮತೆ ಹೇಗಿದೆ ಅಂತ ನೋಡೋಣ. ಅಂದ್ರೆ ನೀವು ತಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ.
ಕೆಲ್ಸದ ಕಡೆ ಕೆಲ್ಸದ ಕಡೆ ಗಮನ ಕೊಡಿ ಅಂದ್ರೆ ಪ್ರೀತಿ ಕಡೆ ಗಮನ ಕೊಡ್ತೀರಾ, ಪ್ರೀತಿ ಕಡೆ ಗಮನ ಕೊಡಿ ಅಂದ್ರೆ ಕೆಲ್ಸದ ಕಡೆ ಗಮನ ಕೊಡ್ತೀರಾ. ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇಲ್ಲ. ಕೆಲ್ಸದ ಕಡೆ ಗಮನ ಕೊಡ್ಬೇಕು ಅಂದಾಗ ಪ್ರೇಮಿ ಏನಾಗ್ತಿದೆ ಕಾಯ್ತಿರ್ತಾಳೆ ಅಂತ ಇರುತ್ತೆ. ಅವಳ ಹತ್ರ ಹೋದ್ರೆ ಕೆಲ್ಸ ಬಿಟ್ಟು ಇಲ್ಲಿ ಬಂದೆ, ಇಲ್ಲಿ ನೋಡಿದ್ರೆ ಇವಳು ಕಾಂಪ್ರಮೈಸ್ ಆಗ್ತಿಲ್ಲ, ಇವನು ಅಥವಾ ಇವಳು ಯಾರೇ ಆಗಿರ್ಬೋದು ಆಗ್ತಾನೆ ಇಲ್ಲ ಅಂತ ನಿಮಗ್ ಫಿಯರ್ ಅಷ್ಟೇ. ಏಂಜಲ್ ಆಫ್ ಕಾಮ್ನೆಸ್ ಅಂದ್ರೆ ನಿಮ್ಮನ್ನ ನೀವು ಸ್ವಲ್ಪ ಕಾಮ್ ಮಾಡ್ಕೊಳ್ಳಿ. ತುಂಬಾ ತಲೆನೋವು, ಯಾವ್ದು ಕೆಲ್ಸಕ್ಕೆ ಎಲ್ಲದಕ್ಕೂ ಕೈ ಹಾಕ್ಬಿಟ್ಟು ಕಿಚ ಮಾಡ್ಕೊಂಡ್ಬಿಡ್ತೀರಾ ತಲೆನ. ಯೂಸ್ ವಿಜುಲೇಷನ್, ಮೆಡಿಟೇಷನ್, aromatherapy to calm yourself. Use the tools, experience the peace of ತುಂಬಾ ಬಿಕ್ಲಿಕ್ಕೆ ಬಂದ್ಬಿಡುತ್ತೆ ಕಾರ್ಡ್ ಮಾಡ್ಬೇಕಾದ್ರೆ. ಸಾಕಷ್ಟು ನೀರ್ ಕುಡೀರಿ, ಸಾಕಷ್ಟು ತಾಳ್ಮೆಯಿಂದ ಇರಿ, ರಿಲ್ಯಾಕ್ಸ್ ಆಗಿರಿ, ರಿಲ್ಯಾಕ್ಸ್ ಆಗೋ ಮ್ಯೂಸಿಕ್ ಕೇಳಿ. ನಿಮ್ಮಲ್ಲಿ ಸಮಸ್ಯೆ ಏನೂ ಇಲ್ಲ. ಅಗೇನ್ ರೊಮ್ಯಾಂಟಿಕ್ ಆಗಿ ತುಂಬಾ ರೊಮ್ಯಾನ್ಸ್ ಜಾಸ್ತಿ ಆಗೋಗಿದೆ ತಲೆಯಲ್ಲಿ, ಅದಕ್ಕೆ ಅಗೇನ್ ನೋಡಿ ಇಲ್ಲೂ ಸೇಮ್ ಕಾರ್ಡ್ ಬಂದಿದೆ. ಪ್ರೇಮ ಜೀವನದಲ್ಲಿ, ಮದ್ವೆ ಜೀವನದಲ್ಲಿ ಯಾರು ಕಾಯ್ತಿದ್ದೀರೋ ಯೋಚನೆನೆ ಮಾಡಬೇಡಿ. ಅಗೇನ್ ಇದು ಇನ್ ಅಂಡ್ ಎನ್ ಎನರ್ಜಿ ಆಗಿರೋದ್ರಿಂದ ಆಪೋಸಿಟ್ಸೇ ಇರ್ತೀರಾ ನೀವು. ನಿಮ್ಮ ಪ್ರೇಮಿ ನಿಮಗ್ ಡೆಡ್ ಆಪೋಸಿಟ್ ಇರ್ತಾರ ಅವರು. ನೀವು ತುಂಬಾ ಆಕ್ಟಿವ್ ಆಗಿದ್ರೆ ಅವ್ರು ತುಂಬಾ ಸೋಂಬೇರಿ ಆಗಿರ್ತಾರೆ, ನೀವು ತುಂಬಾ ಮಾತಾಡ್ತಿದ್ರೆ ಅವ್ರು ತುಂಬಾ ಸ್ಲೋ ಆಗಿರ್ತಾರೆ. ಅಗೇನ್ ಇದು ನಿಮ್ ಪಾರ್ಟ್ನರ್ ಎನರ್ಜೀಸ್ ಅಲ್ಲ, ನಿಮ್ದೇ ಎನರ್ಜಿ ನಾನು ಹೇಳ್ತಾ ಇರೋದು. ನಿಮ್ ಸೋಲ್ಮೇಟೆ, ನಿಮ್ ಹಿಂದಿನ ಜನ್ಮದ್ದೇ ಹಿಂದೆ ನಿಮಗ್ ತುಂಬಾ ಅವ್ರು ನೋಡಿದ ತಕ್ಷಣನೇ ನಿಮ್ಗೆ ಲವರ್ಸ್ ಫಸ್ಟ್ ಸೈಟ್ ಅನ್ನೋ ತರ ಫೀಲಿಂಗ್ ಬರುತ್ತೆ. ಒಂದೇ ಸತಿ ನೀವು ಭೇಟಿ ಮಾಡಿದ್ರು ಕೂಡ ಎಷ್ಟೋ ಜನ್ಮದಿಂದ ಪರಿಚಯ ಇರೋ ಹಾಗಿರುತ್ತೆ. ಹಾಗಾಗಿ ಇನ್ನೊಂದೇನಂದ್ರೆ ಇದರಲ್ಲಿ ಬಹಳಷ್ಟು ನೀವ್ ಅನ್ಕೊಂಡಿದ್ಕಿಂತ ಇದು ಭಗವಂತನೇ ಸೃಷ್ಟಿ ಮಾಡಿರೋ ಜೋಡಿ ಮಾಡಿರೋ ಜೋಡಿ ಇದು. ನೋಡಿ ಇಲ್ಲೂ ಏಂಜಲ್ ಬರ್ಡ್ ಇದೆ ನೋಡಿ, ನಾವಿಲ್ಲಿ ಸ್ಪ್ರೆಡ್ ಮಾಡಿರೋದು ಏಂಜಲ್ ವಿಂಗ್ಸ್ ರೆಕ್ಕೆಗಳಿದೇನೆ. ಹಾಗಾಗಿ ಇಲ್ಲಿರೋ ಅದನ್ನು ಅದೇ ಕನ್ಫರ್ಮ್ ಮಾಡ್ತಿದೆ. ಇನ್ನೊಂದ್ಸತಿ ನೀವು ಕರೆಕ್ಟ್ ಆಗಿರೋ ರೀಡಿಂಗ್ ನೋಡ್ತಿದ್ದೀರಾ ಅಂತ ಮತ್ತೆ ನಾನು ಮಾಡ್ತಿದ್ದೀನಿ ಅಂತ ನನಗೂ ಕನ್ಫರ್ಮ್ ಮಾಡ್ತಾ ಇದೆ. ನಿಮ್ಮಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಿ, ನೀವ್ಯಾರು ಇವಾಗ ಸಾಕಷ್ಟು ರೊಮ್ಯಾನ್ಸ್ ಮತ್ತೆ ಆ ಎನರ್ಜಿ ಜಾಸ್ತಿ ಇದೆ. ಮತ್ತೆ ನಿಮ್ಮಲ್ಲಿ ವಿಲ್ ಪವರ್ ಕೂಡ ತುಂಬಾ ಚೆನ್ನಾಗಿದೆ, ನಾಲೆಜು ಇದೆ. ಹೊಸದಾಗಿ ಶುರು ಮಾಡ್ಬೇಕು ಅಂತಿದ್ದೀರಾ, ನಿಮ್ಮ ಹತ್ರ ಎಲ್ಲ ಎಬಿಲಿಟಿನೂ ಇದೆ. ನೋಡಿ ಟ್ಯಾರೋ ಕಾರ್ಡ್ ಅಲ್ಲಿ ಏನೇನ್ ಟೂಲ್ಸ್ ಇರುತ್ತೋ ಎಲ್ಲ ಟೂಲ್ಸು ನಿಮ್ಮ ಹತ್ರ ಇದೆ. ನೀವೇ ಮೆಜಿಷಿಯನ್, ಜೊತೆಗೆ ಡಿವೈನ್ ಗೈಡೆನ್ಸ್ ಕೂಡ ಇದೆ. ಇದು ಡಿವೈನ್ ಗೈಡೆನ್ಸ್ ಸಿಂಬಲ್ಸ್, ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ. ನಿಮ್ ಕೈಲಿ ಮಂತ್ರದಂಡ ಇದೆ. ನಿಮಗ್ ಬೇಕಾಗಿರೋ ಮ್ಯಾಜಿಕ್ ಮಾಡೋಕ್ ಬೇಕಾಗಿರೋ ಎಲ್ಲಾ ಸಲಕರಣೆನೂ ನಿಮ್ಮ ಹತ್ರ ಇದೆ. ನೀವು ಮ್ಯಾಜಿಕ್ ಮಾಡ್ತಾ ಇಲ್ಲ. ಮ್ಯಾಜಿಕ್ ಮಾಡೋ ಟೈಮಲ್ಲಿ ಲಾಜಿಕ್ ಆಗಿ ಯೋಚನೆ ಮಾಡ್ತೀರಾ, ಲಾಜಿಕ್ ಆಗಿ ಯೋಚನೆ ಮಾಡೋ ಟೈಮಲ್ಲಿ ಮ್ಯಾಜಿಕ್ ಮಾಡಕ್ ಹೋಗ್ತೀರಾ. ಹಾಗಾಗಿ ಸ್ವಲ್ಪ ಭಯ ಇದೆ, ಆಗುತ್ತೋ ಇಲ್ವೋ ಅನ್ನೋದಷ್ಟೇ ನಿಮ್ ಭಯ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ತುಂಬಾ ಎಕ್ಸೈಟ್ ಆಗ್ಬಿಡ್ತೀರಾ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಎಕ್ಸೈಟ್ ಆಗ್ಬೇಡಿ, ನಿಮ್ ಮೇಲೆ ನಿಮ್ ನಂಬಿಕೆ ಇಡಿ. ಅಗೇನ್ ಇವಾಗ ಏನ್ ನೋಡೋಣ ಅಂದ್ರೆ, ನಿಮ್ ಒಳಗಡೆ ಸುಪ್ತ ಮನಸ್ಸದಲ್ಲಿ ಯಾಕೆ ನಿಮ್ಗೆ ಇಷ್ಟು ಒಳ್ಳೆ ಸಕ್ಸಸ್ ಇರುತ್ತೆ, ಸಕ್ಸಸ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ನಿಮ್ಮನ್ನ ನೀವ್ ಯಾಕೆ ತಡೆ ಹಿಡಿತಿದ್ದೀರಾ ಅಂತ ನೋಡೋಣ. ಇವಾಗ ನಿಮ್ಗೆ ಕಾಣಿಸ್ತೀರಾ, ನಿಮ್ಗೆ ಸುಪ್ತ ಮನಸ್ಸಿನಲ್ಲಿ ಏನ್ ಭಯ ಇದೆ ಅಂತ ಇದರಲ್ಲಿ ನೋಡೋಣ ಈಗ. ಎಸ್, ತುಂಬಾ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಡೈವರ್ಸ್ ಕೊಟ್ಟಿದ್ದಾರೆ, ಲಾಸ್ ಆಗಿದೆ, ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಪ್ರೀತಿಲ್ ಮೋಸ ಹೋಗಿದ್ದೀರಾ. ಅಗೇನ್ ಡಿವೈನ್ ಫೆಮಿನೈನ್ ಎನರ್ಜಿ, ಡಿವೈನ್ ಮೆಸ್ಕ್ಯುಲಿನ್ ಎನರ್ಜಿ ಅಂದ್ರೆ ಟೋಟಲ್ ಡೆಡ್ ಆಪೋಸಿಟ್. ಯಾವುದೇ ಏನ್ ಹೇಳ್ತಾರೆ, ಡೆಡ್ ಆಪೋಸಿಟ್ ಇರ್ತಾರೆ. ವಿರುದ್ಧ ತತ್ವಗಳನ್ನ ಒಂದು ಮಾಡೋದೇ ತಕಡಿಯಲ್ಲಿ ಸಮತೋಲನದಿಂದ ತೂಗಿಸ್ಬೇಕಾಗತ್ತೆ. ಅದೇ ಬಹಳಷ್ಟು ಲಾಸ್ ಅಲ್ಲಿ ಇದ್ದೀರಾ. ಯೋಚನೆ ಮಾಡ್ಬೇಡಿ, ಯಾರು ನಿಮಗ್ ಪ್ರೀತಿಲಿ ಮೋಸ ಮಾಡೋಗಿದಾರೋ, ಯಾರು ನಿಮಗ್ ಡೈವರ್ಸ್ ಕೊಟ್ಟೋಗಿದಾರೋ, ಯಾರು ನಿಮ್ಮನ್ನ ಬಿಟ್ಟು ಮೂರನೇ ವ್ಯಕ್ತಿ ಪರಿಸ್ಥಿತಿಲಿ ಹೋಗಿದಾರೋ ಅವರೆಲ್ಲ ವಾಪಸ್ ಬರ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವಾಗ ಅದ್ರ ಬಗ್ಗೆ ನಿಮ್ ಫೋಕಸ್ ಬೇಕಾಗಿಲ್ಲ. ನಿಮ್ಗೆ ಯಾಕೆ ಭಯ ಅಂದ್ರೆ, ಹೊಸ ಜೀವನನ ಒಪ್ಕೊಂತಾರೋ ಇಲ್ವೋ ಅಂತ. ಮತ್ತೆ ಜಾಸ್ತಿ ಇಲ್ಲಿ ನೀವು ಇನ್ಕಂಪ್ಲೀಟ್ ಅಂತ ಇರೋದು ಜಾಸ್ತಿ ಬರ್ತಾ ಇರೋದು ಇಲ್ಲಿ ಪ್ರೇಮ ವಿಚಾರದಲ್ಲೇ ಬರ್ತಾ ಇದೆ.
ಸ್ವಲ್ಪ ದುಡ್ಡಿನ ವಿಚಾರ ಇದೆ. ಅದ್ ಬಿಟ್ರೆ ಜಾಸ್ತಿ ಕೆಲ್ಸದ ಬಗ್ಗೆ, ಪ್ರೇಮ ಜೀವನದ ಬಗ್ಗೆನೇ ಇದೆ, ವಿವಾಹದ ಬಗ್ಗೆ. ಹಾಗಾಗಿ ನೀವು ಇನ್ಕಂಪ್ಲೀಟ್ ಅನ್ಕೊಂಬೇಡಿ, ಹೆದರ್ಕೊಂಬೇಡಿ. ನಿಮ್ಗೆ ಮೊದಲು 1-2-3 ಅನುಭವ ಆಗಿದೆ, ಲಾಸ್ ಆಗಿರೋ ಅಂತದ್ದು. ಹಾಗಾಗಿ ನಿಮ್ಗೆ ಗೊತ್ತಿಲ್ದಿರ ಈ ಭಯ ನಿಮ್ಮನ್ನ ಕಾಡ್ತಾ ಇದೆ. ನಾನ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೋ ಇಲ್ವೋ, ಅದ್ರಲ್ಲಿ ಯಶಸ್ಸು ಸಿಗುತ್ತೋ ಇಲ್ವೋ, ಒಪ್ಕೊಂತಾರೋ ಇಲ್ವೋ ಅಂತ ನಿಮ್ಗೆ ಆ ಭಯ ಕಾಡ್ತಾ ಇದೆ. ಮುಂಚೆ ಆಗಿರೋ ನೋವಿಂದ ಸ್ವಲ್ಪ ಮೂಮೆಂಟ್ ನೋಡಿ, ಮೂಮೆಂಟು ಹೊರಗೆ ಬನ್ನಿ. ಅದರಿಂದ ನಿಧಾನ ಕೊಟ್ಟಿಗೆ ಆಗೋದಿಲ್ಲ. ಹಾಗೇನ್ ನೋಡಿ, ನಾವು ಫ್ಲೈಯಿಂಗ್ ಸ್ಪ್ರೆಡ್ ನೋಡ್ತಾ ಇದೀವಿ. ಇಲ್ಲೂ ಕೂಡ ಅವರು ಫ್ಲೈ ಮಾಡ್ತಾ ಇದ್ದಾರೆ, 2 ಕೈನ ಹಿಂಗೆ ಚಾಚ್ಕೊಂಡು. ಹೀಗೆ ನಾವು ಫ್ಲೈಯಿಂಗ್ ಬರ್ಡ್ ಮಾಡ್ತಾ ಇದೀವಿ, ಅವರು ಕೂಡ ಫ್ಲೈ ಮಾಡ್ತಿದ್ದಾರೆ. ಏಂಜಲ್ಸ್ ಮತ್ತೆ ಕನ್ಫರ್ಮ್ ಮಾಡ್ತಿದ್ದಾರೆ ನಿಮ್ಗೆ, ಎದುರ್ಕೊಂಬೇಡಿ, ಫ್ಲೈ ಮಾಡಿ, ಹಾರಕ್ ಪ್ರಯತ್ನ ಪಡಿ ಅಂತ. ಎಸ್, ಏಂಜಲ್ ಆಫ್ ಗುಡ್ ಫಾರ್ಚೂನ್ ನಿಮ್ಗೋಸ್ಕರ ಇನ್ಕ್ರೆಡಿಬಲಿ ಲಕ್ಕಿ. ನೀವು ಅನ್ಕೊಂಡಿದ್ಕಿಂತ ನೀವು ತುಂಬಾ ಲಕ್ಕಿ ಇದ್ದೀರಾ. ಗ್ರೀನ್ ಅವೆಂಚರ್, ಇದೇನಿದು ಅವೆಂಚರ್, ಎಸ್, ಅದನ್ನ ನೀವು ಸ್ವಲ್ಪ ಈ ತರ ಹಸಿರು ಕಲ್ಲು ಉಂಗ್ರ ಸಾಧ್ಯ ಆದ್ರೆ ಧರಿಸ್ಕೊಳ್ಳಿ. ನಂಗೆ ಆಮೆ ತುಂಬಾ ಇಷ್ಟ, ಅದಕ್ಕೆ ಹಾಕೊಂಡಿದೀನಿ. ಈ ತರ ಹಾಕೊಳ್ಳಿ, ಇದು ತುಂಬಾ ಗುಡ್ ಲಕ್ ಬರುತ್ತೆ. ಇದು ಹಾಕೊಂಡ್ಮೇಲೆ ನನ್ಗೂನು ಗುಡ್ ಲಕ್ ಇದೆ, ತುಂಬಾ ಗುಡ್ ಲಕ್ ಇದೆ ಇದನ್ನ ಹಾಕೊಂಡ್ಮೇಲೆ. ಆಮೇಲೆ ಈ ಸ್ಪ್ರೆಡ್ ಯಾರು ನೋಡ್ತೀರೋ ಅವರು 16 ಏಂಜಲ್ ನಂಬರ್ ಒತ್ತಿ ನೋಡಿ. ಅದ್ರಲ್ಲೇನೋ ನಿಮ್ಗೆ ಸ್ಪೆಷಲ್ ಮೆಸೇಜ್ ಕೂಡ ಕಾಯ್ತಾ ಇದೆ. ಬಿ ಅರೆಸ್ಟಿವ್. ಆಯ್ತು, ಮೋಸ ಹೋಗಿದ್ದೋಯ್ತು, ಅದರಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಿದ್ದೀರಾ. ನಿಮ್ಮನ್ ಬಿಟ್ಟೋದವ್ರು ನಿಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಬೇಕು. ಯಾಕಪ್ಪ ಬಿಟ್ಬಿಟ್ಟು ಬಂದೆ, ಇಂಥ ವ್ಯಕ್ತಿತ್ವನ, ಇಂಥ ವ್ಯಕ್ತಿನ, ಎಂತ ದೊಡ್ಡ ತಪ್ಪು ಮಾಡ್ದೆ ಅನ್ಬಿಟ್ಟು ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು. ನೀವು ಕಾಂಪ್ರಮೈಸ್ ಆಗೋದಲ್ಲ, ಅವರೇ ಕಾಂಪ್ರಮೈಸ್ ಆಗ್ಬೇಕು. ಹಂಗೆ ನಿಮ್ಮನ್ನ ನೀವು ಬಿ ಅರೆಸ್ಟಿವ್ ಮಾಡ್ಕೊಬೇಕು. ಬಿ ಅರೆಸ್ಟಿವ್ ಅಂದ್ರೆ ನಿಮ್ ಪವರ್ ನಿಮಗ್ ತಗೊಂಡು ನೀವು ನಿಮ್ಮ ವ್ಯಕ್ತಿತ್ವದ ನಿಮ್ಮನ್ನ ನೀವು ಮುಂದುವರಿಬೇಕು. ಅದರಿಂದ ಸಮಾಜದಲ್ಲಿ ಗೌರವಯುತ ತುಂಬಾ ನೊಂದಿ ಬೆಂದಿ ಒಂದ್ ಮೂಲೆ ಗುಂಪಾಗೋದ್ಕಿಂತ ಪ್ರಪಂಚದಲ್ಲಿ ಅದೇ ಮೂಲೆ ಗುಂಪು ಮಾಡ್ಲಿಕ್ಕೆ ನಮ್ಮನ್ನ ಪ್ರಯತ್ನ ಪಟ್ಟ ವ್ಯಕ್ತಿ ಜೊತೆ ನಾವು ಅದೇ ಪ್ರಪಂಚದಲ್ಲಿ ಅದೇ ವ್ಯಕ್ತಿಯಿಂದ ನಾವು ಗೌರವ ಪಡ್ಕೊಳೋದು ಇನ್ನೊಂದು ಎನರ್ಜಿಯ ಪಯಣ. ಹಾಗಾಗಿ ನೀವು ಬಿ ಅರೆಸ್ಟಿವ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಈ ಫಿಯರ್ ಇಂದ ಹೊರಗೆ ಬನ್ನಿ. ನಿಮ್ಗೆ ಸುಪ್ತ ಮನಸ್ಸಿನಲ್ಲಿ ನಿಮಗ್ ಗೊತ್ತಿಲ್ದಿರ ಆ ಫಿಯರೇ ನಿಮ್ಮನ್ನ ಇಷ್ಟು ದೊಡ್ಡ ಸಕ್ಸಸ್ ಇಂದ ತಡಿತಾ ಇರೋದು. ತುಂಬಾ ಒಳ್ಳೆ ಸಕ್ಸಸ್ ಇದೆ. ಈಗ ನೋಡೋಣ ನೆಕ್ಸ್ಟ್ ಏನಿದೆ. ಸಾರಿ, ಇದಕ್ಕೆ ನಿಮಗ್ ಸಪೋರ್ಟ್ ಏನ್ ಬರ್ತಿದೆ, ಏನ್ ನಿಮ್ಗೆ ಹೊರ ಜಗತ್ತಿನಿಂದ ಇದು ನಿಮ್ ಸುಪ್ತ ಮನಸ್ಸಲ್ಲಿರೋ ಭಯ, ಇದು ನಿಮ್ಗೆ ಹೊರ ಜಗತ್ತಿನಿಂದ ಏನ್ ಮೆಟೀರಿಯಲಿ ಏನ್ ನಡೀತಿದೆ ನೋಡೋಣ. ಟ್ರಸ್ಟ್, ನಂಬಿಕೆ ಕಳ್ಕೊಂತಾ ಇದಿಲ್ಲ. ನಿಮ್ ಭಾವನೆಗಳಿಗೆ ನೀವೇ ಬೆಲೆ ಕೊಡ್ತಾ ಇಲ್ಲ. ಯಾವಾಗ್ಲೂ ಕತ್ಲು ಇರೋದಿಲ್ಲ, ಬೆಳಕ್ ಬಂದೇ ಬರುತ್ತೆ. ಹಾಗಾಗಿ ಎಷ್ಟೇ ಕತ್ಲಿದ್ರು ಕೊನೆಗೆ ಅದ್ ಬೆಳಕು ಬರ್ಲೇಬೇಕು. ನಂಬಿಕೆ ಇಡಿ, ಟ್ರಸ್ಟ್ ನಂಬಿಕೆ ಇಡಿ. ಕತ್ಲು ಯಾವಾಗ್ಲೂ ಇರಲ್ಲ ನಿಮ್ ಜೀವನದಲ್ಲಿ. ಸಾರಿ, ಬೇರೆಯವ್ರ ಭಾವನೆಗಳು, ಬೇರೆಯವ್ರ ಸಮಸ್ಯೆಗಳು, ಬೇರೆಯವ್ರ ಮಾತಿಗೆಲ್ಲ ನೀವು ಬೆಲೆ ಕೊಡ್ಬೇಡ್ರಿ. ಎಲ್ಲ ಹೇಳೋದನ್ನ ತಲೆ ಮೇಲೆ ಹಾಕೊಂಡ್ ಬರ್ಡನ್ ಮಾಡ್ಕೊಂತಾ ಇದ್ರೆ ನಮ್ಗೆ ಲಾಸ್. ಜನಗಳ ಮಾತಿಂದ ನೀವು ತಲೆ ಕೆಟ್ಟೋಗಿದೆ. ನೀವೊಂದ್ ದಾರಿಗೆ ಹೋಗ್ತೀನಿ ಅಂದ್ರೆ ಅವ್ರೊಂದ್ ದಾರಿಲಿ ಹೋಗು ಅಂತಾರೆ, ಅವ್ರೊಂದ್ ದಾರಿಲಿ ಹೋಗು ಅಂದ್ರೆ ಇನ್ನೊಬ್ರು ಬಂದು ಇನ್ನೊಂದ್ ದಾರಿ ಹೇಳ್ತಾರೆ. ಕೆಳಗೆ ಇದು ಹೇಳುತ್ತಲ್ಲ, ಕೋಳಿ ಕೂಗುದ್ರೇನೆ ಬೆಳಗಾಗೋದು ಅಂತ ನಾವು ಕತೆ ಓದ್ತಿದ್ದೋ ಚಿಕ್ಕ ಹುಡುಗರಲ್ಲಿ. ನಿಮ್ಗೂ ನೆನ್ಪಿರ್ಬೋದು ಕೆಲವ್ರಿಗೆ. ಆತರ ಒಂದು ಬೇರೆಯವರು ನಿಮಗ್ ಸಂಬಂಧ ಪಡ್ದಿರೋರು ಕೂಡ ಬಂದು ನಿಮ್ಗೆ ಅಡ್ವೈಸ್ ಕೊಟ್ಟಿ ನಿಮ್ಗೆ ಚುಚ್ಚಿ ಮಾತಾಡೋರೇ ಆಗಿರ್ತಾರೆ. ಸಾಕಾಗಿದೆ ನಿಮಗ್ ಭಾರ ಹೊತ್ತಿ ಅವರಿಂದ ಹೊರಗ್ ಬನ್ನಿ. ನಿಮ್ ಕನ್ಸಿನ ಕಡೆ ನೀವು ನಂಬಿಕೆ ಇಡಿ. ಕತ್ಲಿಲ್ಲ, ಇವ್ರ ಮಾತ್ಗೆಲ್ಲ ಕಿವಿ ಕೊಡ್ಬೇಡಿ. ಅವ್ರು ಬೆದರ್ಸಿದ್ರು ನೀವೇನ್ ಕಿವಿ ಕೊಡ್ಬೇಡಿ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ. ನಿಮ್ಮಲ್ಲಿರೋ ಪ್ಯಾಷನ್ಸು, ನಿಮ್ಮಲ್ಲಿರೋ ಆಸೆ, ಆಕಾಂಕ್ಷೆ, ಕನಸು ಎಲ್ಲ ಕೂಡ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ನಿಮ್ಗೆ ಪ್ರಪಂಚದಲ್ಲಿರೋ ಜನಗಳ ಭೀತಿ, ಒಳಗಡೆ ಮನ್ಸಲ್ಲಿ ಸೋತೋಗ್ತೀನಿ, ಆಗಿರೋ ನೋವಿಂದ ಹೊರಗ್ ಬರಕ್ ಆಗಲ್ಲ, ಮತ್ತೆ ನೋವಾದ್ರೆ, ಮತ್ತೆ ಹಿಂಸೆ ಆದ್ರೆ ಅಂತ, ಮತ್ತೆ ಲಾಸ್ ಆದ್ರೆ ಅಂತ ಅನ್ಕೊಂತೀರಾ ಮನ್ಸೊಳಗೆ. ಹೊರಗಿಂದ ಕೂಡ ಜನಗಳು ಅಷ್ಟೇ ನಿಮ್ ಕಡೆ ಬೆಳ್ ತೋರಿಸಿ ಎಲ್ರು ಅವಮಾನ ಮಾಡ್ತಾರೆ. ಸೋತೋದ್ರೆ ಎಲ್ರು ಬೆರಳು ತೋರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ. ಎಲ್ಲ ಅವಮಾನದ ರೀತಿ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಯೋಚನೆ ಮಾಡ್ಬೇಡಿ, ಇದ್ರ ನಂಬಿಕೆ ಇಡಿ. ನಿಮ್ಮೇಲೆ ನೀವು
ನಂಬಿಕೆ ಇಡಿ, ಯಾವಾಗ್ಲೂ ಕತ್ಲಿರಲ್ಲ. ಇವ್ರನ್ನೆಲ್ಲ ಹಿಂಗ ಕೆಳಗ್ ಹಾಕೊಂಡು ಬರ್ತಾ ಇರಿ. ನಿಂದಕರಿರಬೇಕಯ್ಯ, ನಿಂದಕರಿರಬೇಕು ಜಗದೋಳು ಅಂತ ಪೂರ್ತಿ ಹೇಳಕ್ ಬರಲ್ಲ, ಆ ತರ ಜ್ಞಾಪನ ಬರ್ತಿದೆ. ನಿಂದಕರಿದ್ರೇನೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಿಂದಕರ್ನೆಲ್ಲ ನಿಮ್ಮ ಗುರುಗಳ ಸ್ಥಾನದಲ್ಲಿ ಇರಿಸ್ಬಿಟ್ಟು ನಂಬಿಕೆಯಿಂದ ಮುಂದುವರಿರಿ. ಅಂದ್ರೆ ಸಾಮಾಜಿಕವಾಗಿ ನಿಮ್ಗೆ ಜನಗಳ ನಿಂದನೆ ಭಯ ಇದೆ, ಮಾನಸಿಕವಾಗಿ ನೀವು ಸೋತೋಗ್ತೀರಾ ಮತ್ತೆ ಕಳ್ಕೊಂತೀರಾ ಅನ್ನೋ ಭಯ ಇದೆ. ಹಾಗಾಗಿ ಇವಾಗ ನೀವು ರಿಲ್ಯಾಕ್ಸ್ ಆಗಿ ಏನ್ನ ನೀವು ಒಪ್ಕೊಬೇಕು ಅದನ್ನ ನೋಡೋಣ. ನಿಮ್ ಮನಸ್ಸಲ್ಲಿ ನೀವು ಏನ್ನ ಒಪ್ಕೊಂತಾ ಇಲ್ಲ ಅದ್ರ ಕಡೆ ಗಮನ ಕೊಡೋಣ. ಹೌದು, ನಾನು ಇವಾಗ ಲಾಸ್ ಆಗ್ಬಿಟ್ರೆ, ಅದರಿಂದ ನನಗೆ ದುಡ್ಡು ಬರ್ಲಿಲ್ಲ ಅಂದ್ರೆ, ಮತ್ತೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ, ಅದರಿಂದ ಲಾಸ್ ಆದ್ರೆ ಏನ್ ಮಾಡೋದು ಅಂತಾನೆ ಅನ್ಕೊಂಡಿದ್ದೀರಾ. ಬಿಸ್ನೆಸ್ ಮಾಡ್ಬೇಕು ಅಂತ ಬಹಳಷ್ಟು ಅನ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಮುಂದುವರಿರಿ, ಅದರಲ್ಲಿ ಸಕ್ಸಸ್ಫುಲ್ ಸಿಕ್ಕೇ ಸಿಗುತ್ತೆ, ಸಕ್ಸಸ್ ಆಗೇ ಆಗ್ತೀರಾ. ಸಾಕಷ್ಟು ದುಡ್ಡು ಕೂಡ ಬರುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನೀವೇನೇ ಕೆಲಸ ಮಾಡಿದ್ರು ಅದನ್ನ ಸಂತೋಷವಾಗಿ ಇಷ್ಟಪಟ್ಟು ಮಾಡಿ. ಅಗೇನ್ ಯಾರು ಈ ಕಾರ್ಡ್ ನ ನೋಡ್ತಿದ್ದೀರೋ ಆವಾಗ್ಲೇ 1616 ಬಂತು. ಇವಾಗ 1212 ನಂಬರ್ನು ಕೂಡ ಏಂಜಲಿಕ್ ನಂಬರ್ನ ನೀವು ಮೀನಿಂಗ್ ನ ದಯವಿಟ್ಟು ಗೂಗಲ್ ಮಾಡಿ ನೋಡಿ. ದ ಹರ್ಮಿಟ್, ಬೆಳಕಿಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀರಾ. ಏನು ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಬಹಳ ಬಡತನ ಆಯ್ತು, ಎಷ್ಟು ದುಡ್ದಿದ್ದೆಲ್ಲ ಬರೀ ಇದೇ ಆಗೋಯ್ತು, ಒಂದ್ ಸ್ವಲ್ಪನೂ ಸೇವಿಂಗ್ಸ್ ಇಲ್ಲ, ಏನ್ ಶುರು ಮಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ, ಎಷ್ಟೇ ಮಾಡಿದ್ರು ಜೀವನದ ಪರ್ಯಂತ ಒಂಟಿನೇ ಆಗ್ಬಿಟ್ಟೆ, ನಾನು ಯಾರಿಗ್ ಬೆಳಕು ತೋರ್ಸುದ್ನೋ ಅವರೇ ನನ್ನ ಗೂರ್ಗೋಲಾಗಿ ನಿಂತ್ಕೊಂಡ್ಲಿಲ್ಲ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಿದ್ದೀರಾ. ಅಗೇನ್ 9 ನಂಬರ್ ಬಂದಿದೆ. 9 ನಂಬರ್ ಅಂದ್ರೆ ಎಂಡಿಂಗ್ ಅಂತ ಅರ್ಥ. ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ಆಧ್ಯಾತ್ಮಿಕವಾಗಿ ನೀವು ಮುಂದುವರಿಲಿ ಅಂತ. ಆಧ್ಯಾತ್ಮಿಕತೆಯ ಬೆಳಕು, ನಿಮ್ಮ ಕನಸು, ನಿಮ್ಮ ಆಧ್ಯಾತ್ಮಿಕತೆ ಎರಡು ಒಟ್ಟಿಗೆ ನೀವು ಬ್ಯಾಲೆನ್ಸ್ ಮಾಡ್ಲಿ ಅಂತ. ಇಲ್ಲಿ ನೋಡಿ, ನಾವು ಬ್ಯಾಲೆನ್ಸ್ಡ್ ಎನರ್ಜಿ ಬಗ್ಗೆ ಕಾರ್ಡ್ ಮಾಡ್ತಾ ಇದೀವಿ. ಈ ಕೋಲ್ ಇಲ್ಲ ಅಂದ್ರೆ ಈ ತಾತಂಗೆ ಬ್ಯಾಲೆನ್ಸೇ ಇರ್ತಾ ಇರ್ಲಿಲ್ಲ, ಬಗ್ಬಿಟ್ಟಿರೋದು ಸೊಂಟ. ಹಾಗಾಗಿ ಸಾರಿ, ಈ ಕೋಲ್ ಇರೋದ್ರಿಂದ ಅವ್ರ ಸೊಂಟ ನೆಟ್ಟಿಗೆ ನಿಂತಿದೆ. ಅಗೇನ್ ಅವ್ರ ಕನಸು, ನಕ್ಷತ್ರ ಅಂದ್ರೆ ಕನಸು, ಸ್ಟಾರ್ ಎಲ್ಲ ಡ್ರೀಮ್ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಕನಸಿನ ಬೆಳಕನ್ನ ಅವ್ರದೇ ಪಂಜರದಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಹೊರಗೆ ತಕೊಂಡು ಹೇಗೆ ಏನು ಅನ್ನೋದು ನ್ಯೂ ಬಿಗಿನಿಂಗು ನೀವು ಶುರು ಮಾಡ್ಬೇಕು. ಮತ್ತೆ ಗೈಡೆನ್ಸ್ ಕೂಡ, ಮಾರ್ಗದರ್ಶಕರಾಗಿ ನಿಮಗ್ ಕೆಲವ್ರು ಸಿಗ್ತಾ ಇದ್ದಾರೆ. ಅಗೇನ್ ಈ ಟ್ಯಾರೋ ಕಾರ್ಡ್ ಇಂದ ನಿಮ್ಗೆ ಮಾರ್ಗದರ್ಶನ ಸಿಕ್ಕಿದ್ರೆ ಐ ಆಮ್ ಸೋ ಹ್ಯಾಪಿ. ಅಥವಾ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ್ದು ಮಾರ್ಗದರ್ಶನ ಅನ್ಸುತ್ತೋ ಅದನ್ನೇ ತಗೊಂಡು ಮುಂದುವರಿರಿ. ನೋಡಿ, ಇಷ್ಟ ದಿನ ಆಯ್ತು ನಿಮಗ್ ನೀವೇ ಬೇಲಿ ಹಾಕೊಂಡಿದ್ದೀರಾ. ಯಾಕೆ ಅಂದ್ರೆ ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲೇ ಇದೆ, ನಿಮ್ ಪಕ್ಕನೇ ಇದೆ, ನೀವು ನೋಡ್ತಾ ಇಲ್ಲ. ಅದರಿಂದ ಹೊರಗೆ ಬರಕ್ಕೆ ನೀವು ಗಮನ, ಸುತ್ತಮುತ್ತ ಏನ್ ನಡೀತಿದೆ, ಏನಿದೆ ಅವಕಾಶಗಳು ಅಂತ ನೀವು ನೋಡ್ತಾ ಇಲ್ಲ. ಬರೀ ಬಾಗ್ಲು ಮುಚ್ಚಿರೋದಷ್ಟೇ ನೋಡ್ತಾ ಇದ್ದೀರಾ. ಪರಿಸ್ಥಿತಿ ತುಂಬಾ ಹದ್ಗೆಟ್ಟಿದೆ ಹಣಕಾಸಿಂದು, ಅದನ್ನ ಮಾತ್ರ ನೋಡ್ತಾ ಇದ್ದೀರಾ. ಆದ್ರೆ ಪರಿಸ್ಥಿತಿ ಸುತ್ತಮುತ್ತ ನೋಡಿದ್ರೆ ಬಹಳಷ್ಟು ಅವಕಾಶಗಳಿದೆ, ಅದ್ರ ಕಡೆ ನೀವು ಗಮನಿಸ್ತಾ ಇಲ್ಲ. ಬರುತ್ತೋ ಇಲ್ವೋ ದುಡ್ಡು ಅಂತ ಅನ್ಕೊಂಡಿದ್ದೀರಾ, ದಯವಿಟ್ಟು ಗಮನ ಕೊಡಿ. ಸ್ವಲ್ಪ ಅವಕಾಶಗಳ ಕಡೆ ಗಮನ ಕೊಡಿ, ದಯವಿಟ್ಟು ಗಮನ ಕೊಡಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಹೌದು, ಬಹಳಷ್ಟು ಮೆಡಿಟೇಷನ್ ಮಾಡಿ, ನಿಮ್ಗೆ ಅದರಿಂದ ಬಹಳಷ್ಟು ಸಮಸ್ಯೆಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ಮೊಳಗೆ ಸ್ವಲ್ಪ ಹುಡುಕಿ ಯಾವ ಅವಕಾಶ ಸಿಗ್ಬೋದು ನನ್ಗೆ ಅಂತ, ಹಾಗಾಗಿ ಆ ಅವಕಾಶ ಕೂಡ ನಿಮ್ಗೆ ಸಿಗುತ್ತೆ. ಇದು ನಿಮ್ಗೆ ನೀವು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು. ಯಾವ ಅವಕಾಶ ನನ್ಗಿದೆ, ಇಷ್ಟ ದಿನ ಒಂಟಿಯಾಗಿ ಇದ್ದು ನಾನು, ಇವಾಗೂ ನಾನು ಈ ಸಮಸ್ಯೆಯಿಂದ ಹೊರಬರ್ಬೇಕು ಅಂದ್ರೆ ನಾನೇ ಏನಾದ್ರೂ ಪ್ರಯತ್ನ ಪಡ್ಬೇಕು. ಅಗೇನ್ ದೊಡ್ಡೋರ್ ತರ ಅಲ್ಲ, ಮಕ್ಳು ಏನಾದ್ರೂ ಇರ್ಲಿ, ಹೆಂಗಾದ್ರೂ ನುಸುಳ್ಕೊಂಡು ಆಚೆ ಬಂದ್ಬಿಡ್ತಾರಲ್ಲ, ಆ ತರ ನೀವು ಎಷ್ಟೇ ದೊಡ್ಡೋರಿದ್ರು ಮತ್ತೆ ಇನ್ನೊಂದ್ಸತಿ ಮಗು ತರ ಮತ್ತೆ ಹೊಸದಾಗಿ ಶುರು ಮಾಡಿ, ರಿಲ್ಯಾಕ್ಸ್ ಆಗಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡಿ. ಇವಾಗ ಇದೆಲ್ಲ ಆದ್ಮೇಲೆ, ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ ಎಂಡಿಂಗ್ ನಿಮ್ಗೆ ಏನ್ ಅರ್ಥ ಆಯ್ತು, ಜೀವನದ ಪಾಠ, ಇದೆಲ್ಲ ನಿಮ್ ಜೀವನದ ಪಾಠದಲ್ಲಿ ಈಗ ಏನ್ ಅರ್ಥ ಆಯ್ತು, ನೀವ್ ಇವಾಗ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಇದು ನ್ಯೂ ಲೆವೆಲ್ ಆಫ್ ಅವೇರ್ನೆಸ್ ಏನಿದೆ. ಟೈಗರ್ ಐ ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚು, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅನ್ನೋದು ಬಿಟ್ಬಿಡಿ. ಅದು ಅವ್ರ ಏನು ಹೇಳ್ತಾರಲ್ಲ, ಅವ್ರ ಪಾಲಿಂದು ಅವ್ರಿಗೆ, ನಮ್ ಪಾಲಿಂದ ಯಾರು ಕಿತ್ಕೊಳಕ್ ಆಗಲ್ಲ, ಹಂಗೆ ಅವ್ರ ಪಾಲಿಂದು ನಾವ್ ಕಿತ್ಕೊಳಕ್ ಆಗಲ್ಲ.
ಅವ್ರವ್ರ ಜೀವನದಲ್ಲಿ ಅವ್ರವ್ರದೇ ಆದ ಸಮಸ್ಯೆ ಇದೆ. ಹಾಗಾಗಿ ಇನ್ನೊಬ್ಬರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದು ಬೇಡ. ಅವ್ರಿಗೋಸ್ಕರ ಸ್ವಲ್ಪ ಒಳ್ಳೆ ಸದ್ಭಾವನೆ ಬೆಳೆಸ್ಕೊಳೋಣ, ಸದ್ಭಾವನೆನ ಹಂಚೋಣ. ಸದ್ಭಾವನೆಯಿಂದ ಅವ್ರಿಗೆ ಒಳ್ಳೇದ್ ಬಯಸಿದ್ರೆ ಚೆನ್ನಾಗಿರ್ಲಿ ಅಂತ ಖುಷಿ ಪಡೋಣ. ನನ್ಗೇನ್ ಅನ್ಸುತ್ತೆ ಅಂದ್ರೆ 4 ಜನ ಅಳ್ತಾ ಇದ್ರೆ ನಾವು ಒಬ್ರೇ ನಗ್ತಿದ್ರೆ ನಮಗ್ ಚೆನ್ನಾಗಿರಲ್ಲ. 4 ಜನ ಬರೀ ಕೈಯಲ್ಲಿದ್ದಾಗ ನಾವೇನೋ ಚಾಕ್ಲೇಟ್ ತಿಂತಿದ್ರೆ ಚೆನ್ನಾಗ್ ಅನ್ಸಲ್ಲ. ಅದೇ 4 ಜನ ಚಾಕ್ಲೇಟ್ ತಿಂದಿ ನಮ್ಮ ಹತ್ರ ಒಬ್ರ ಹತ್ರ ಇಲ್ಲ ಅಂದ್ರೆ ಅವ್ರ 4 ಜನದ ಹತ್ರ ಇದೆ, ನಾನು ಕೂಡ ತಗೊಂಡು ಬಂದ್ ತಿಂತೀನಿ ಅಂತ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಯಾರ ಹತ್ರ ಆದ್ರೂ ಏನಾದ್ರೂ ಇದೆ ಅಂದ್ರೆ ಅದ್ರ ಬಗ್ಗೆ ಜಲಸಿ ಬೇಡ. ಹಂಗೆ ನಾವು ಅವ್ರು ನೋಡಿ ಇನ್ಸ್ಪೈರ್ ಆಗಿ ಇನ್ನ ಹೆಲ್ತಿ ವೇಲಿ ನಾವು ಅವರಿಂದ ಇನ್ಸ್ಪೈರ್ ಆಗೋಣ ಅಂತ ಅನ್ಕೊಂಡು ಶುರು ಮಾಡಿ. ಸಾಧ್ಯವಾದಷ್ಟು ನಿಮ್ ಶತ್ರುಗಳಿಗೂ ನಿಮ್ಮನ್ನ ನೋಡಿ ಜಲಸ್ ಪಡೋರ್ಗೂ ಕೂಡ ನೀವು ಗುಡ್ಡಾಗಿ ಸದ್ಭಾವನೆನೆ ಸೆಂಡ್ ಮಾಡಿ, ಅವ್ರಿಗೆ ಒಳ್ಳೆ ಫೀಲಿಂಗ್ಸ್ ನ ಸೆಂಡ್ ಮಾಡಿ ಟೆಲಿಪತಿಕಲಿ. ಅದು ಕೂಡ ನಿಮ್ಗೆ ವಾಪಸ್ ರಿಟರ್ನ್ ಗುಡ್ ಆಗೇ ಬರುತ್ತೆ. ಸದ್ಭಾವನೆ. ಎಸ್, ಸಾಕಷ್ಟು ಜನ ಪ್ರಮೋಷನ್ ಸಿಕ್ಕಿಲ್ಲ, ದುಡ್ಡು ಸಿಕ್ಕಿಲ್ಲ, ನಾನ್ ಜಾಸ್ತಿ ಕೆಲಸ ಮಾಡ್ತೀನಿ, ನನಗ್ ಕಮ್ಮಿ ಸಂಬಳ, ಸುಮ್ನೆ ಇರೋರಿಗೆ ಜಾಸ್ತಿ ಸಂಬಳ, ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂತಾ ಇದ್ದೀರಾ. ಅಗೇನ್ ಇಲ್ಲಿ ನೋಡಿ ಬ್ಯಾಲೆನ್ಸ್ ಮಾಡ್ಬೇಕು. ಅಗೇನ್ ಫ್ಲೈಯಿಂಗ್ ಕಾರ್ಡ್ ಅಲ್ಲಿ 2 ರೆಕ್ಕೆ ಸಮ ಇದ್ರೇನೆ ಹಾರ್ಲಿಕ್ ಆಗೋದು. 1 ರೆಕ್ಕೆ ಮುದುಡಿದ್ದು 1 ರೆಕ್ಕೆ ಚೆನ್ನಾಗಿದ್ರೆ ಹಾರ್ಲಿಕ್ ಆಗೋದಿಲ್ಲ. ಹಾಗಾಗಿ 2 ಕಡೆ ಆಮೇಲೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ 2 ಕಾಲಲ್ಲಿ ಸರಿ ಇರ್ಬೇಕು. ಇಲ್ಲಿ ನೋಡಿ 1 ಕಾಲು ಇವ್ರಿಗೆ ನೀವು ಸಮತೋಲನ ಅಂತ ಕರ್ಕೊಂಡ್ರು ಕೂಡ ಇವ್ರಿಗೆ 1 ಕಾಲಲ್ಲಿ 1 ಕಾಲ್ ಹತ್ರ ಇರೋರ್ಗೆ ಏನು ಇಲ್ಲ, ವೀಕ್ಷಕರ ರೀತಿಯಲ್ಲಿ ಇರ್ತಾರೆ. ಇನ್ನೊಂದು ಕಾಲ್ ಹತ್ರ ಇರೋರು ಚೆನ್ನಾಗಿ ದುಡ್ಡು ಕೊಡ್ತಿದ್ದಾರೆ. ಇದರ ಅರ್ಥ ನಿಮ್ ಇನ್ನೊಂದು ಎನ್ನಲ್ಲಿ ನೀವು ಬಹಳಷ್ಟು ಸ್ತ್ರೀ ತತ್ವನ ಬ್ಯಾಲೆನ್ಸ್ ಮಾಡ್ಬೇಕು. ಎಡಭಾಗದಲ್ಲಿ ತಕಡಿ ಇರೋದ್ರಿಂದ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನನ್ಗನ್ಸುತ್ತಾ ಇದೆ. ನಿಮ್ ಫೆಮಿನೈನ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗನ್ಸುತ್ತೆ. ಯಾಕಂದ್ರೆ ತುಂಬಾ ಕೊಟ್ಟಿದ್ದಾಗೋಯ್ತು. ಕೊಟ್ಟು ಎಲ್ಲ ಖಾಲಿ ಆಯ್ತು, ಬರೀ ಕೈ. ಇನ್ಮೇಲೆ ಸ್ವಲ್ಪ ರಿಸೀವ್ ಮಾಡೋದನ್ನ ಕಲೀರಿ. ಇಷ್ಟೆಲ್ಲ ಯಾಕೆ ಆಗ್ತಿದೆ? ಟ್ರಾನ್ಸ್ಫಾರ್ಮೇಶನ್ ಆಗೋದಿಕ್ಕಾಗ್ತಿದೆ. ಮನೇಲಿ ಸ್ವಲ್ಪ ಯಾರ್ದೋ ಆರೋಗ್ಯ ಅಥವಾ ಹದ್ಗೆಟ್ಟಿರ್ಬೋದು, ತುಂಬಾ ಚೆನ್ನಾಗಿ ಎಲ್ರಿಗೂ ಕೊಟ್ಟಿ ನಿಮ್ಗೇನು ಉಳಿಸ್ದಿರ ಹೋಗಿರ್ಬೋದು ಮನೇಲಿ ಇದ್ದವರು. ಹಾಗೆ ನಮ್ಮ ಮನೇಲಿ ಕೂಡ ಹಾಗೆ ಆಗಿದ್ದು. ನಮ್ ತಂದೆ ತಾಯಿ ಎಲ್ಲ ಚೆನ್ನಾಗಿ ಕೊಟ್ಟಿನೇ ಕಂಪ್ಲೇಂಟ್ ಮಾಡ್ತಿಲ್ಲ, ಆಸ್ ಎ ಸಜೆಷನ್ ಆಗಿ ನಿಮ್ಮನ್ನ ಆ ಮನಸ್ಥಿತಿಯಿಂದ ಹೇಗೆ ಹೊರಗೆ ಬರ್ಬೇಕು ಅಂತ ಹೇಳಲಿಕ್ಕೆ ಅಷ್ಟೇ. ನಮ್ಗಾಗಿ ಏನು ಉಳಿಲಿಲ್ಲ ಅವಾಗ. ಆದ್ರೆ ನಮ್ಗೆ ಅವ್ರು ಕೊಟ್ಟಿದ್ದು ಕೊಡೋ ಗುಣ ನಮ್ಗೆ ಈಗ ಬಂದಿದೆ. ಆ ಕೊಡೋ ಗುಣನೇ ಒಳ್ಳೆ ರೀತಿಲಿ ಹಂಚೋಣ. ಅಗೇನ್ ನಮ್ಮ ಹತ್ರ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂದ್ರೆ ಏನಾಯ್ತು? ಸದ್ಭಾವನೆ ಇದೆ, ಪ್ರೀತಿ ಇದೆ, ಅದರಿಂದ ಹೊಟ್ಟೆ ತುಂಬಲ್ಲ ಅಂತ ನೀವ್ ಹೇಳ್ಬೋದು. ಆದ್ರೆ ಮಾನಸಿಕ ಹೊಟ್ಟೆ ಅಂತೂ ತುಂಬುತ್ತೆ ಅಲ್ವಾ? ಮಾನಸಿಕವಾಗಿ ಹೊಟ್ಟೆ ತುಂಬಿದಾಗ ದೈಹಿಕ ಹೊಟ್ಟೆ ತುಂಬಿಸ್ಕೊಳೋದು ದೊಡ್ಡ ವಿಚಾರ ಅಲ್ಲ ಅಂತ ನನ್ನ ಅನುಭವ. ಹಾಗಾಗಿ 6 ಇರೋದ್ರಿಂದ ಸ್ವಲ್ಪ ಹಿಂದಿಂದು ಬ್ಯಾಡ್ ಎನರ್ಜಿ ಕೂಡ, ಸಮಯದ ಅಭಾವ ಕೂಡ ಇತ್ತು. ಇದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯಾರಾದ್ರೂ ಈಗಿರೋ ಸ್ಥಳ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಕೆಲಸ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಬದಲಾವಣೆ ಮಾಡಿ. ಯಾರೋ ಮನೇಲಿ ತೀರೋಗಿರೋ ಅಗೇನ್ ನೋಡಿ ಫ್ಲೈಯಿಂಗ್ ಬರ್ಡ್, ಇದರಲ್ಲಿ ಇಲ್ಲಿ ಫ್ಲೈಯಿಂಗ್ ಬರ್ಡೇ ಕಾಣಿಸ್ತಿದೆ. ಫಿನಿಕ್ಸ್ ಪಕ್ಷಿ ತರ ಹೊರಗೆ ಬನ್ನಿ. ಮನೇಲಿ ಯಾರ್ದೋ ಹಿಂದೆ ಆಗಿರೋ ಸಾವು ನಿಮಗ್ ಬಹಳಷ್ಟು ನೋವು ತಂದಿರ್ಬೋದು, ಬಹಳಷ್ಟು ನೆಗೆಟಿವಿಟಿ ಬರ್ತಾ ಇರ್ಬೋದು. ಇದರಿಂದ ಹೊರಗೆ ಬರಕ್ಕಾಗಲ್ಲ, ಬದಲಾಗಲ್ಲ, ನಾನು ಮುಗಿಸ್ತೀನಿ ಜೀವನನ ಅಂತ ದಯವಿಟ್ಟು ಬೇಡಿ. ಚೇಂಜ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಕಾಲಚಕ್ರದಲ್ಲಿ ಅಗೇನ್ ನೋಡಿ ಇನ್ನೊಂದು ಎನರ್ಜಿ ನಾವು ಮಾಡ್ತಾ ಇದೀವಿ. ಇಲ್ಲೂ ಕೂಡ ಇನ್ನೊಂದು ಎನರ್ಜಿ, ಇದು ಕಪ್ಪು ಬಿಳುಪು. ಆಗ್ಲೇ ಹೇಳ್ದಾಗೆ ಇದು ಏನಿದೆ ಕಪ್ಪು ಬಿಳುಪು, ಇದು ಡೆಡ್ ಆಪೋಸಿಟ್ಸ್. ಸಕಾರಾತ್ಮಕ ನಕಾರಾತ್ಮಕನ ಬ್ಯಾಲೆನ್ಸ್ ಮಾಡ್ಕೊಬೇಕು. ನಮ್ಮ ಡಿವೈನ್ ಫೆಮಿನೈನು, ಡಿವೈನ್ ಮೆಸ್ಕ್ಯುಲಿನು ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋದೇ ಅದು. ಮುಂದಕ್ಕೆ ಬಿಗ್ ಹ್ಯಾಪಿ ಚೇಂಜ್ ಇದೆ. ಔಟ್ಕಮ್ ಏನಾಗುತ್ತೆ ಅಂದ್ರೆ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ. ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದು ನಿಮ್ಮ ಬದಲಾವಣೆಯ ಸಮಯ. ಹಾಗಾಗಿ ಇರೋ ಪರಿಸ್ಥಿತಿನ ಒಪ್ಕೊಂಡು ಒಳ್ಳೆ ರೀತಿಲಿ ಮುಂದುವರಿರಿ. ಅಗೇನ್ ಇಷ್ಟು ಮಾಡಿದ್ಮೇಲೆ ನನಗೆ ಸ್ವಲ್ಪ ಒಂದು ಲಾಸ್ಟ್ ಅಡ್ವೈಸ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ 2 ಕಾರ್ಡ್ ತೆಗ್ದೆ. ಒಂದು ಅದೇ ಈ ಕಡೆನೆ ತಿರುಗಿತು. ಹಾಗಾಗಿ ಇಷ್ಟು ಮಾಡಿದವರು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಯಾವುದೇ
ಕೆಲಸ ಶುರು ಮಾಡಬೇಕು ಅಂದ್ರು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿಬಿಟ್ಟು ಮಾಡಿ. ಕೆಲವುದಕ್ಕೆ ಸಾಕು ಇನ್ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದು ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ ಅನ್ನೋರು ಬಿಟ್ಬಿಟ್ಟು ನಿಮ್ ಕೈಲಿ ಎಲ್ಲ ಚೆನ್ನಾಗಿದೆ ನೋಡಿ, ರೀಕನ್ಸಿಡರ್ ಬಂದಿದೆ, ಗೆಟ್ ಮೋರ್ ಇನ್ಫಾರ್ಮೇಶನ್ ಬಂದಿದೆ, ಇನ್ ಕೆಲವೇ ವಾರಗಳಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಸಿಗುತ್ತೆ. ದಯವಿಟ್ಟು ಮುಂದುವರಿರಿ. ನಿಮ್ಮ NNDN ಎನರ್ಜಿ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಿ. ನಿಮ್ಗೆ ಇಷ್ಟೇ ಭಯ ಇರೋದು, ಇದು ಬಿಸ್ನೆಸ್ಗೂ ಆಗುತ್ತೆ, ಮತ್ತೆ ಫ್ಯಾಮಿಲಿಗೂ ಆಗುತ್ತೆ, ಸ್ಟಡೀಸ್ಗೂ ಆಗುತ್ತೆ, ಮತ್ತೆ ಲವ್ ಮ್ಯಾರೇಜ್ಗೂ ಆಗುತ್ತೆ. ಎಲ್ಲವೂ ಕೂಡ ನೀವು ಅನ್ಕೊಂಡಂಗೆ ಮುಂದುವರಿಯುತ್ತೆ. ಇಲ್ಲಿ ತಡೆ ಹಿಡಿತಾ ಇರೋದು ನಿಮ್ಮದೇ ಸ್ವಂತ ಭಯ. ಹಾಗಾಗಿ ಇಲ್ಲಿ ಏನಿದೆ ಅದರಿಂದ ಎಲ್ಲ ಹೊರಗೆ ಬಂದ್ಬಿಟ್ಟು ಫ್ಲೈ ಮಾಡಿ. ನಂಬಿಕೆ ನಿಮ್ಮಲ್ಲಿ ನೀವು ನಾನು ಹಾರಬಲ್ಲೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ನೀವು ಇಟ್ಕೊಂಡು ಈಗೇನ್ ಪರಿಸ್ಥಿತಿ ಇದ್ದೀರೋ ಅದರಿಂದ ಹಾರೋ ಪ್ರಯತ್ನ ಪಡಿ. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.